ಶಾಂತಿ. ದಿನಾಂಕ 6-8-2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈಗ ವಿಕರ್ಮ ಮಾಡುವುದನ್ನು ಬಂದ್ ಮಾಡಿ, ಏಕೆಂದರೆ ಈಗ ನೀವು ವಿಕರ್ಮಜಿತ್ ಸಂವತ್ಸರ ಶುರು ಮಾಡಬೇಕು. ಈಗ ವಿಕರ್ಮ ಮಾಡುವುದನ್ನು ಬಂದ್ ಮಾಡಿ, ಏಕೆಂದರೆ ಈಗ ನೀವು ವಿಕರ್ಮಜಿತ್ ಸಂವತ್ಸರ ಶುರು ಮಾಡಬೇಕು. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಯಾವ ಒಂದು ವಿಚಾರದಲ್ಲಿ ತಂದೆಯನ್ನು ಅವಶ್ಯಕವಾಗಿ ಅನುಸರಣೆ ಮಾಡಬೇಕು? ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಯಾವ ಒಂದು ವಿಚಾರದಲ್ಲಿ ತಂದೆಯನ್ನು ಅವಶ್ಯಕವಾಗಿ ಅನುಸರಣೆ ಮಾಡಬೇಕು? ಉತ್ತರ: ಹೇಗೆ ತಂದೆ ಸ್ವಯಂ ಶಿಕ್ಷಕರಾಗಿ ನಿಮಗೆ ಓದಿಸುತ್ತಾರೆ, ಅದೇ ರೀತಿ ತಂದೆ ಸಮಾನ ಪ್ರತಿಯೊಬ್ಬರು ಶಿಕ್ಷಕರಾಗಬೇಕು. ಏನನ್ನು ಓದುತ್ತೀರೋ ಅದನ್ನು ಅನ್ಯರಿಗೆ ಓದಿಸಬೇಕು. ನೀವು ಶಿಕ್ಷಕನ ಮಕ್ಕಳು ಶಿಕ್ಷಕ, ಸದ್ಗುರುವಿನ ಮಕ್ಕಳು ಸದ್ಗುರು ಸಹ ಆಗಿದ್ದೀರಿ. ನೀವು ಸತ್ಯಖಂಡವನ್ನು ಸ್ಥಾಪನೆ ಮಾಡಬೇಕು. ನೀವು ಸತ್ಯದ ದೋಣಿಯಲ್ಲಿದ್ದೀರಿ. ನಿಮ್ಮ ದೋಣಿ ಅಲುಗಾಡುತ್ತದೆ, ಆದರೆ ಮುಳುಗುವುದಿಲ್ಲ. ಓಂ ಶಾಂತಿ. ಆತ್ಮೀಯ ತಂದೆ ಕುಳಿತು ಮಕ್ಕಳ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡುತ್ತಾರೆ. ಆತ್ಮಗಳನ್ನು ಕೇಳುತ್ತಾರೆ, ಏಕೆಂದರೆ ಇದು ಹೊಸ ಜ್ಞಾನ ಅಲ್ಲವೇ? ಮನುಷ್ಯರಿಂದ ದೇವತೆ ಆಗುವ ಇದು ಹೊಸ ಜ್ಞಾನ ಅಥವಾ ವಿದ್ಯೆಯಾಗಿದೆ. ಇದನ್ನು ನಿಮಗೆ ಯಾರು ಓದಿಸುತ್ತಾರೆ? ಮಕ್ಕಳಿಗೆ ತಿಳಿದಿದೆ, ಆತ್ಮೀಯ ತಂದೆ ನಾವು ಮಕ್ಕಳಿಗೆ ಬ್ರಹ್ಮನ ಮೂಲಕ ಓದಿಸುತ್ತಾರೆ. ಇದನ್ನು ಮರೆಯಬಾರದು. ಅವರು ತಂದೆ ಆಗಿದ್ದಾರೆ, ಅನಂತರ ಓದಿಸುತ್ತಾರೆಂದರೆ ಶಿಕ್ಷಕರು ಸಹ ಆದರು. ಇದನ್ನು ಸಹ ನೀವು ತಿಳಿದಿದ್ದೀರಿ. ನಾವು ಹೊಸ ಜಗತ್ತಿಗಾಗಿಯೇ ಓದುತ್ತೇವೆ. ಪ್ರತಿಯೊಂದು ವಿಚಾರದಲ್ಲಿ ನಿಶ್ಚಯ ಇರಬೇಕು. ಹೊಸ ಜಗತ್ತಿಗಾಗಿ ಓದಿಸುವಂಥವರು ತಂದೆನೇ ಇರುತ್ತಾರೆ. ಮೂಲ ವಿಚಾರ ತಂದೆಯದ್ದೇ ಆಯಿತು. ತಂದೆ ನಮಗೆ ಈ ಶಿಕ್ಷಣವನ್ನು ಬ್ರಹ್ಮನ ಮೂಲಕ ಕೊಡುತ್ತಾರೆ. ಯಾರದ್ದಾದರೂ ಮುಖಾಂತರ ಅಂತೂ ಕೊಡುತ್ತಾರೆ ತಾನೇ. ಭಗವಂತ ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ ಎಂಬ ಗಾಯನ ಸಹ ಇದೆ. ಬ್ರಹ್ಮನ ಮೂಲಕ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಆ ದೇವತಾ ಧರ್ಮ ಈಗ ಇಲ್ಲ. ಈಗಂತೂ ಇರುವುದೇ ಕಲಿಯುಗ. ಅಂದ ಮೇಲೆ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಎಂಬುದು ಸಾಬೀತಾಗುತ್ತದೆ. ಸ್ವರ್ಗದಲ್ಲಿ ಕೇವಲ ದೇವತಾ ಧರ್ಮದವರು ಇದ್ದಾರೆ. ಉಳಿದಂತೆ ಇಷ್ಟೆಲ್ಲ ಧರ್ಮ ಇರುವುದೇ ಇಲ್ಲ. ಅಂದರೆ ವಿನಾಶ ಆಗುತ್ತದೆ. ಏಕೆಂದರೆ ಸತ್ಯುಗದಲ್ಲಿ ಬೇರೆ ಯಾವುದೇ ಧರ್ಮ ಇರಲೇ ಇಲ್ಲ. ಈ ವಿಚಾರಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಈಗಂತೂ ಅನೇಕ ಧರ್ಮ ಇದೆ. ಈಗ ಪುನಃ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆ ಮಾಡುತ್ತಾರೆ. ಏಕೆಂದರೆ ಈಗ ಸಂಗಮಯುಗ ಆಗಿದೆ. ಇದಂತೂ ಬಹಳ ಸಹಜವಾದ ವಿಚಾರ, ತಿಳಿದುಕೊಳ್ಳುವಂಥದ್ದಾಗಿದೆ. ತ್ರಿಮೂರ್ತಿಯಲ್ಲಿಯೂ ಸಹ ತೋರಿಸುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ. ಯಾವುದರದ್ದು? ಖಂಡಿತ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಹಳೆಯದರದ್ದಂತೂ ಆಗುವುದಿಲ್ಲ. ಮಕ್ಕಳಿಗೆ ಈ ನಿಶ್ಚಯ ಇದೆ, ಹೊಸ ಜಗತ್ತಿನಲ್ಲಿ ದೈವಿ ಗುಣವನ್ನುಳ್ಳ ದೇವತೆಯರೇ ಇರುತ್ತಾರೆ. ಅಂದ ಮೇಲೆ ಈಗ ನಾವು ಸಹ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲು ಕಾಮವಿಕಾರದ ಮೇಲೆ ಜಯ ಗಳಿಸಿ ನಿರ್ವಿಕಾರಿಯಾಗಬೇಕು. ನಿನ್ನೆ ಈ ದೇವತೆಗಳ ಎದುರಿಗೆ ಹೋಗಿ ಹೇಳುತ್ತಿದ್ದೆವು, ತಾವು ಸಂಪೂರ್ಣ ನಿರ್ವಿಕಾರಿಯಾಗಿದ್ದೀರಿ, ನಾವು ವಿಕಾರಿಯಾಗಿದ್ದೇವೆ ಎಂದು. ತನ್ನನ್ನು ವಿಕಾರಿ ಎಂದು ಫೀಲ್ ಮಾಡುತ್ತಿದ್ದೆವು, ಏಕೆಂದರೆ ವಿಕಾರದಲ್ಲಿ ಹೋಗುತ್ತಿದ್ದೆವು. ಈಗ ತಂದೆ ಹೇಳುತ್ತಾರೆ, ನೀವು ಸಹ ಆ ರೀತಿ ನಿರ್ವಿಕಾರಿಯಾಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ವಿಕಾರ ಕಾಮ, ಕ್ರೋಧ ಇತ್ಯಾದಿ ಒಂದು ವೇಳೆ ಇದೆ ಎಂದರೆ ದೈವಿ ಗುಣ ಎನ್ನುವುದಿಲ್ಲ. ವಿಕಾರದಲ್ಲಿ ಹೋಗುವುದು, ಕ್ರೋಧ ಮಾಡುವುದು ಇದು ಆಸುರಿ ಗುಣ ಆಗಿದೆ. ದೇವತೆಗಳಲ್ಲಿ ಲೋಭ ಇರುತ್ತದೇನೋ?
ಅಲ್ಲಿ 5 ವಿಕಾರ ಇರುವುದಿಲ್ಲ. ಇದು ರಾವಣನ ಜಗತ್ತೇ ಆಗಿದೆ. ರಾವಣನ ಜನ್ಮ ತ್ರೇತ ಮತ್ತು ದ್ವಾಪರದ ಸಂಗಮದಲ್ಲಿ ಆಗುತ್ತದೆ. ಹೇಗೆ ಈ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಸಂಗಮ ಇದೆ ಅಲ್ಲವೇ? ಅದೇ ರೀತಿ ಅದು ಸಹ ಸಂಗಮ ಆಗುತ್ತದೆ. ಈಗ ರಾವಣ ರಾಜ್ಯದಲ್ಲಿ ಬಹಳ ದುಃಖ ಇದೆ, ಕಾಯಿಲೆ ಇದೆ. ಇದಕ್ಕೆ ರಾವಣ ರಾಜ್ಯ ಎಂದೇ ಹೇಳಬೇಕು. ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ. ವಾಮ ಮಾರ್ಗದಲ್ಲಿ ಹೋಗುವುದರಿಂದ ವಿಕಾರಿಯಾಗುತ್ತಾರೆ. ಈಗ ನೀವು ನಿರ್ವಿಕಾರಿಯಾಗಬೇಕು. ಇಲ್ಲಿಯೇ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರು ಹೇಗೆ ಕರ್ಮ ಮಾಡುತ್ತಾರೆ ಅದೇ ರೀತಿ ಫಲವನ್ನು ಪಡೆಯುತ್ತಾರೆ. ಮಕ್ಕಳಿಂದ ಈಗ ಯಾವುದೇ ವಿಕರ್ಮ ಆಗಬಾರದು. ರಾಜ ವಿಕರ್ಮಜೀತ ಒಬ್ಬರಾಗಿರುತ್ತಾರೆ, ಮತ್ತೊಬ್ಬರು ರಾಜ ವಿಕ್ರಮ ಆಗಿರುತ್ತಾರೆ. ಇದು ಇರುವುದೇ ವಿಕ್ರಮ ಸಂವತ್ಸರ, ಅಂದರೆ ರಾವಣ ವಿಕಾರಿಗಳ ಸಂವತ್ಸರ. ಇದನ್ನು ಯಾರೂ ತಿಳಿದಿಲ್ಲ. ಕಲ್ಪದ ಆಯಸ್ಸೇ ಯಾರಿಗೂ ಗೊತ್ತಿಲ್ಲ. ವಾಸ್ತವದಲ್ಲಿ ದೇವತೆಗಳು ವಿಕರ್ಮಜೀತರಾಗಿರುತ್ತಾರೆ. 5000 ವರ್ಷದಲ್ಲಿ 2500 ವರ್ಷ ರಾಜ ವಿಕ್ರಮನದ್ದು, 2500 ವರ್ಷ ರಾಜ ವಿಕರ್ಮಜೀತನದ್ದು. ವಿಕ್ರಮನದ್ದು ಅರ್ಧ ಇದೆ. ಆ ಜನರು ಬಲೆ ಹೇಳುತ್ತಾರೆ, ಆದರೆ ಏನೂ ಗೊತ್ತಿಲ್ಲ. ನೀವು ಹೇಳುತ್ತೀರಿ ವಿಕರ್ಮಜೀತ್ ಸಂವತ್ಸರ 1 ವರ್ಷದಿಂದ ಶುರುವಾಗುತ್ತದೆ. ಅನಂತರ 2500 ವರ್ಷದ ನಂತರ ವಿಕ್ರಮ ಸಂವತ್ಸರ ಶುರುವಾಗುತ್ತದೆ. ಈಗ ವಿಕ್ರಮ ಸಂವತ್ಸರ ಪೂರ್ಣ ಆಗುತ್ತದೆ. ನಂತರ ನೀವು ವಿಕರ್ಮಜೀತ ಮಹಾರಾಜ ಮಹಾರಾಣಿ ಆಗುತ್ತೀರಿ. ಯಾವಾಗ ಆಗುತ್ತೀರೋ ಆಗ ವಿಕರ್ಮಜೀತ ಸಂವತ್ಸರ ಶುರುವಾಗುತ್ತದೆ. ಇದೆಲ್ಲವನ್ನು ನೀವೇ ತಿಳಿದಿದ್ದೀರಿ. ಬ್ರಹ್ಮನನ್ನು ಏಕೆ ಕೂರಿಸಿದ್ದಾರೆಂದು ನಿಮ್ಮನ್ನು ಕೇಳುತ್ತಾರೆ. ಅರೆ, ನೀವು ಇವರ ಬಗ್ಗೆ ಏಕೆ ತಲೆ ಕೆಡಿಸಿಕೊಳ್ಳಬೇಕು? ಇವರೇನು ನಮಗೆ ಓದಿಸುವಂಥವರು ಅಲ್ಲ. ನಾವಂತೂ ಶಿವಬಾಬನಿಂದ ಓದುತ್ತೇವೆ. ಇವರು ಸಹ ಅವರಿಂದ ಓದುತ್ತಾರೆ. ಓದಿಸುವಂಥವರಂತೂ ಜ್ಞಾನದ ಸಾಗರನಾಗಿದ್ದಾರೆ. ಅವರು ವಿಚಿತ್ರನಾಗಿದ್ದಾರೆ. ಅವರಿಗೆ ಚಿತ್ರ ಅಂದರೆ ಶರೀರ ಇರುವುದಿಲ್ಲ. ಅವರಿಗೆ ನಿರ್ವಿಕಾರಿ ಎಂದೇ ಕರೆಯಲಾಗುತ್ತದೆ. ಅಲ್ಲಿ ಎಲ್ಲ ನಿರ್ವಿಕಾರ್ಯಾತ್ಮಗಳು ಇರುತ್ತಾರೆ. ಅನಂತರ ಇಲ್ಲಿ ಬಂದು ಸಾಕಾರಿಯಾಗುತ್ತಾರೆ. ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಅವರು ಆತ್ಮಗಳ ಪಿತನಾಗಿದ್ದಾರೆ. ಲೌಕಿಕ ತಂದೆಗೆ ಪರಮ ಎಂಬ ಶಬ್ದವನ್ನು ಹೇಳುವುದಿಲ್ಲ. ಇದು ತಿಳಿದುಕೊಳ್ಳುವ ವಿಚಾರ ಅಲ್ಲವೇ? ಶಾಲೆಯ ವಿದ್ಯಾರ್ಥಿ ವಿದ್ಯೆಯ ಮೇಲೆ ಗಮನ ಕೊಡುತ್ತಾನೆ. ಯಾರಾದರೂ ಪದವಿಯನ್ನು ಪಡೆದುಕೊಂಡರೂ ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತಾರೆಂದರೆ ನಂತರ ವಿದ್ಯೆ ಸಮಾಪ್ತಿ. ಆ ರೀತಿಯಲ್ಲಿಯಾದರೂ ಬ್ಯಾರಿಸ್ಟರ್ ಆದ ನಂತರ ಓದುತ್ತಾರೇನೋ? ಇಲ್ಲ, ವಿದ್ಯಾಭ್ಯಾಸ ಪೂರ್ಣ ಆಗುತ್ತದೆ. ನೀವು ಸಹ ದೇವತೆ ಆದಿರಿ. ಅನಂತರ ನಿಮಗೆ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ. 2500 ವರ್ಷ ದೇವತೆಗಳ ರಾಜ್ಯ ನಡೆಯುತ್ತದೆ. ಈ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ. ನೀವು ನಂತರ ಅನ್ಯರಿಗೂ ತಿಳಿಸಬೇಕು. ಇದನ್ನು ಸಹ ಆಲೋಚನೆಯಲ್ಲಿ ಇಟ್ಟುಕೊಳ್ಳಬೇಕು. ಓದಿಸುವುದಿಲ್ಲವೆಂದರೆ ಶಿಕ್ಷಕರು ಹೇಗೆ ಆದರು? ನೀವೆಲ್ಲ ಶಿಕ್ಷಕರಾಗಿದ್ದೀರಿ. ಶಿಕ್ಷಕನ ಸಂತಾನರಲ್ಲವೇ? ಅಂದ ಮೇಲೆ ನೀವು ಸಹ ಶಿಕ್ಷಕರೇ ಆಗಬೇಕು. ಅಂದ ಮೇಲೆ ಓದಿಸುವುದಕ್ಕಾಗಿ ಎಷ್ಟೊಂದು ಶಿಕ್ಷಕರು ಬೇಕು? ಹೇಗೆ ತಂದೆ ಶಿಕ್ಷಕ ಸದ್ಗುರು ಇದ್ದಾರೆ, ಅದೇ ರೀತಿ ನೀವು ಸಹ ಶಿಕ್ಷಕರಾಗಿದ್ದೀರಿ. ಸದ್ಗುರುವಿನ ಮಕ್ಕಳು ಸದ್ಗುರು ಆಗಿದ್ದೀರಿ. ಅವರೇನು ಸದ್ಗುರು ಅಲ್ಲ, ಅವರು ಗುರುವಿನ ಮಕ್ಕಳು. ಗುರು ಸತ್ ಅಂದರೆ ಸತ್ಯ. ಭಾರತಕ್ಕೆ ಸತ್ಯಖಂಡ ಎಂದು ಹೇಳಲಾಗುತ್ತಿತ್ತು. ಇದು ಸುಳ್ಳಿನ ಖಂಡ ಆಗಿದೆ. ಸತ್ಯಖಂಡವನ್ನು ಬಾಬಾರವರೇ ಸ್ಥಾಪನೆ ಮಾಡುತ್ತಾರೆ. ಅವರು ಸತ್ಯ ಸಾಯಿ ಬಾಬಾ ಆಗಿದ್ದಾರೆ. ಯಾವಾಗ ರಿಯಲ್ ತಂದೆ ಬರುತ್ತಾರೆ ಆಗ ನಕಲಿಯವರು ಸಹ ಅನೇಕರು ತಯಾರಾಗುತ್ತಾರೆ. ಗಾಯನ ಸಹ ಇದೆ ಅಲ್ಲವೇ?
ದೋಣಿ ಅಲುಗಾಡುತ್ತದೆ, ಬಿರುಗಾಳಿ ಬರುತ್ತದೆ, ಆದರೆ ಮುಳುಗುವುದಿಲ್ಲ. ಮಕ್ಕಳಿಗೆ ತಿಳಿಸಲಾಗುತ್ತದೆ, ಮಾಯೆಯ ಬಿರುಗಾಳಿ ಬಹಳ ಬರುತ್ತದೆ, ಅದಕ್ಕೆ ಭಯಪಡಬಾರದು. ಸನ್ಯಾಸಿ ಜನರು ಮಾಯೆಯ ಬಿರುಗಾಳಿ ಬರುತ್ತದೆ ಎಂದು ನಿಮಗೆ ಆ ರೀತಿ ಎಂದಿಗೂ ಹೇಳುವುದಿಲ್ಲ. ಅವರಿಗೆ ಗೊತ್ತೇ ಇಲ್ಲ ದೋಣಿ ಪಾರಾಗಿ ಎಲ್ಲಿಗೆ ಹೋಗುತ್ತದೆ ಎಂದು. ನೀವು ಮಕ್ಕಳು ತಿಳಿದಿದ್ದೀರಿ, ಭಕ್ತಿಯಿಂದ ಸದ್ಗತಿ ಆಗುವುದಿಲ್ಲ, ಕೆಳಗೆ ಇಳಿಯುತ್ತಾ ಹೋಗುತ್ತಾರೆ. ಭಗವಂತ ಬಂದು ಭಕ್ತರಿಗೆ ಭಕ್ತಿಯ ಫಲ ಕೊಡುತ್ತಾನೆಂದು ಬಲೆ ಹೇಳುತ್ತಾರೆ. ಭಕ್ತಿಯನ್ನಂತೂ ಖಂಡಿತ ಮಾಡಬೇಕು. ಸರಿ, ಭಕ್ತಿಯ ಫಲವನ್ನು ಭಗವಂತ ಬಂದು ಏನು ಕೊಡುವರು? ಖಂಡಿತ ಸದ್ಗತಿ ಕೊಡುತ್ತಾರೆ ಹೇಳುತ್ತಾರೆ. ಆದರೆ ಯಾವಾಗ ಮತ್ತು ಹೇಗೆ ಕೊಡುತ್ತಾರೆ ಇದು ಗೊತ್ತಿಲ್ಲ. ನೀವು ಯಾರನ್ನಾದರೂ ಕೇಳಿದಾಗ ಇದಂತೂ ಅನಾದಿಯಾಗಿ ನಡೆಯುತ್ತಾ ಬರುತ್ತಿದೆ ಎಂದು ಹೇಳಿಬಿಡುತ್ತಾರೆ. ಪರಂಪರೆಯಿಂದ ನಡೆದು ಬಂದಿದೆ. ಎಂದಿನಿಂದ ರಾವಣನನ್ನು ಸುಡಲು ಶುರು ಮಾಡಿದರು? ಪರಂಪರೆಯಿಂದ ಎಂದು ಹೇಳುತ್ತಾರೆ. ನೀವು ತಿಳಿಸುತ್ತೀರೆಂದರೆ ಇವರುಗಳ ಜ್ಞಾನ ಅಂತೂ ಏನೋ ಹೊಸದಾಗಿದೆ ಎಂದು ಹೇಳುತ್ತಾರೆ. ಯಾರು ಕಲ್ಪದ ಮೊದಲು ಅರ್ಥ ಮಾಡಿಕೊಂಡಿದ್ದಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಬ್ರಹ್ಮನದ್ದಂತೂ ವಿಚಾರವೇ ಬಿಟ್ಟುಬಿಡಿ. ಶಿವಬಾಬನ ಜನ್ಮ ಅಂತೂ ಇದೆ ಅಲ್ಲವೇ? ಅವರದ್ದು ಶಿವರಾತ್ರಿ ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ನನ್ನ ಜನ್ಮ ದಿವ್ಯ ಹಾಗೂ ಅಲೌಕಿಕ ಆಗಿದೆ. ಪ್ರಾಕೃತಿಕ ಮನುಷ್ಯನಂತೆ ಜನ್ಮ ಸಿಗುವುದಿಲ್ಲ, ಏಕೆಂದರೆ ಅವರೆಲ್ಲರೂ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ, ಶರೀರಧಾರಿಯಾಗುತ್ತಾರೆ. ನಾನಂತೂ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ. ಈ ಜ್ಞಾನವನ್ನು ಪರಮಪಿತ ಪರಮಾತ್ಮ ಜ್ಞಾನಸಾಗರನ ಹೊರತಾಗಿ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಜ್ಞಾನಸಾಗರ ಎಂದು ಯಾವುದೇ ಮನುಷ್ಯನಿಗೆ ಹೇಳಲಾಗುವುದಿಲ್ಲ. ಈ ಹೊಗಳಿಕೆ ಇರುವುದೇ ನಿರಾಕಾರನದ್ದು. ನಿರಾಕಾರ ತಂದೆ ಆತ್ಮಗಳಿಗೆ ಓದಿಸುತ್ತಾರೆ, ತಿಳಿಸುತ್ತಾರೆ. ನೀವು ಮಕ್ಕಳು ಈ ರಾವಣನ ರಾಜ್ಯದಲ್ಲಿ ಪಾತ್ರವನ್ನಭಿನಯಿಸುತ್ತಾ ದೇಹ ಅಭಿಮಾನಿಯಾಗಿದ್ದೀರಿ. ಆತ್ಮ ಎಲ್ಲವನ್ನೂ ಮಾಡುತ್ತದೆ ಎಂಬ ಈ ಜ್ಞಾನ ಮರೆಯಾಗುತ್ತದೆ. ಇದಂತೂ ಇಂದ್ರಿಯಗಳಾಗಿದೆ ಅಲ್ಲವೇ? ನಾನು ಆತ್ಮ ಆಗಿದ್ದೇನೆ, ಇದರಿಂದ ಕರ್ಮ ಮಾಡಲೂಬಹುದು, ಮಾಡದೇ ಇರಬಹುದು. ನಿರಾಕಾರಿ ಜಗತ್ತಿನಲ್ಲಂತೂ ಶರೀರರಹಿತವಾಗಿ ಇರುತ್ತಾರೆ. ಈಗ ನೀವು ತನ್ನ ಮನೆಯನ್ನು ಸಹ ತಿಳಿದುಕೊಂಡಿದ್ದೀರಿ. ಆ ಜನರು ನಂತರ ಮನೆಯನ್ನು ಈಶ್ವರ ಎಂದು ಒಪ್ಪಿಕೊಳ್ಳುತ್ತಾರೆ. ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಅಲ್ಲವೇ? ಬ್ರಹ್ಮನಲ್ಲಿ ಲೀನವಾಗುತ್ತೇವೆ ಎಂದು ಹೇಳುತ್ತಾರೆ. ಒಂದು ವೇಳೆ ಬ್ರಹ್ಮ ತತ್ವದಲ್ಲಿ ನಿವಾಸ ಮಾಡುತ್ತಾರೆಂದು ಹೇಳುವುದಾದರೆ ಈಶ್ವರ ಬೇರೆ ಆದರು. ಇವರಂತೂ ಬ್ರಹ್ಮ ತತ್ವವನ್ನೇ ಈಶ್ವರ ಎಂದು ಬಿಡುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆಯನ್ನು ಸಹ ಮರೆತು ಹೋಗುತ್ತಾರೆ. ಯಾವ ತಂದೆ ವಿಶ್ವದ ಮಾಲೀಕ ಮಾಡುತ್ತಾರೆ ಅವರನ್ನಂತೂ ನೆನಪು ಮಾಡಬೇಕಲ್ಲವೇ? ಏಕೆಂದರೆ ಅವರೇ ಸ್ವರ್ಗ ಮಾಡುವವರಾಗಿದ್ದಾರೆ. ಈಗ ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ನೀವು ಉತ್ತಮ ಪುರುಷರಾಗುತ್ತೀರಿ. ಕನಿಷ್ಠ ಪುರುಷ ಉತ್ತಮರ ಎದುರಿಗೆ ತಲೆಬಾಗುತ್ತಾರೆ. ದೇವತೆಗಳ ಮಂದಿರಕ್ಕೆ ಹೋಗಿ ಎಷ್ಟೊಂದು ಮಹಿಮೆ ಹಾಡುತ್ತಾರೆ. ಈಗ ನೀವು ತಿಳಿದಿದ್ದೀರಿ, ನಾವೇ ದೇವತೆ ಆಗುತ್ತೇವೆ. ಇದಂತೂ ಬಹಳ ಸರಳ ವಿಚಾರ ಆಗಿದೆ. ವಿರಾಟ ರೂಪದ ಬಗ್ಗೆನೂ ತಿಳಿಸಲಾಗಿದೆ. ವಿರಾಟ ಚಕ್ರ ಇದೆ ಅಲ್ಲವೇ? ಅವರಂತೂ ಬ್ರಹ್ಮ, ದೇವತಾ, ಕ್ಷತ್ರಿಯ ಎಂದಷ್ಟೇ ಹಾಡುತ್ತಾರೆ. ಲಕ್ಷ್ಮೀನಾರಾಯಣ ಇತ್ಯಾದಿಯರ ಚಿತ್ರ ಅಂತೂ ಇದೆ ಅಲ್ಲವೇ? ತಂದೆ ಬಂದು ಎಲ್ಲರನ್ನೂ ಕರೆಕ್ಟ್ ಮಾಡುತ್ತಾರೆ. ನೀವು ಸಹ ಕರೆಕ್ಟ್ ಮಾಡುತ್ತಿದ್ದೀರಿ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ನೀವೇನೆಲ್ಲವನ್ನು ಮಾಡುತ್ತಾ ಬಂದಿದ್ದೀರೋ ಅದು ತಪ್ಪಾಗಿದೆ. ಆದ್ದರಿಂದ ನೀವು ತಮೋಪ್ರಧಾನರಾಗಿದ್ದೀರಿ. ಈಗ ಇರುವುದೇ ಅನ್ರೈಟಿಯಸ್ ವರ್ಲ್ಡ್. ಇದರಲ್ಲಿ ದುಃಖವೇ ದುಃಖ ಇದೆ. ಏಕೆಂದರೆ ರಾವಣನ ರಾಜ್ಯ ಆಗಿದೆ. ಎಲ್ಲರೂ ವಿಕಾರಿಯಾಗಿದ್ದಾರೆ. ರಾವಣನ ರಾಜ್ಯ ಅನ್ರೈಟಿಯಸ್ ಆಗಿದೆ. ರಾಮನ ರಾಜ್ಯ ರೈಟಿಯಸ್ ಆಗಿದೆ.
ಇದು ಕಲಿಯುಗ ಆಗಿದೆ, ಅದು ಸತ್ಯುಗ ಆಗಿದೆ. ಇದಂತೂ ತಿಳಿದುಕೊಳ್ಳುವ ವಿಚಾರ ಅಲ್ಲವೇ? ಇವರು ಶಾಸ್ತ್ರ ತೆಗೆದುಕೊಳ್ಳುವುದನ್ನು ಎಂದಾದರೂ ನೋಡಿದ್ದೀರೇನು? ತನ್ನದೂ ಸಹ ಜ್ಞಾನ ಕೊಟ್ಟರು, ರಚನೆಯದ್ದು ಸಹ ತಿಳುವಳಿಕೆ ಕೊಟ್ಟರು. ಯಾರು ಓದಿ ಅನ್ಯರಿಗೆ ತಿಳಿಸುತ್ತಾರೆ ಅವರ ಬುದ್ಧಿಯಲ್ಲಿ ಶಾಸ್ತ್ರಗಳು ಇರುತ್ತದೆ. ಅಂದಮೇಲೆ ಎಲ್ಲರ ಸುಖದಾತ ಒಬ್ಬ ಶಿವಬಾಬಾ ಆಗಿದ್ದಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಅವರಿಗೆ ಪರಮಪಿತ ಪರಮಾತ್ಮ ಎಂದು ಕರೆಯುತ್ತಾರೆ. ವಿಶ್ವಪಿತ ತಂದೆ ಖಂಡಿತ ಅಪರಿಮಿತದ ಆಸ್ತಿ ಕೊಡುತ್ತಾರೆ. 5000 ವರ್ಷದ ಮೊದಲು ನೀವು ಸ್ವರ್ಗವಾಸಿ ಆಗಿದ್ದೀರಿ, ಈಗ ನರಕವಾಸಿ ಆಗಿದ್ದೀರಿ. ಈ ರಾವಣ ರಾಜ್ಯದಲ್ಲಿಯೂ ರಾಜರುಗಳು ಮಹಾರಾಜರುಗಳು ಇರುತ್ತಾರೆ. ಅವರು ಬಹಳ ಸಾಹುಕಾರರು, ಅವರು ಕಡಿಮೆ ಸಾಹುಕಾರ. ಅವರನ್ನು ಯಾರೂ ಸೂರ್ಯವಂಶಿ ಚಂದ್ರವಂಶಿ ಎನ್ನುವುದಿಲ್ಲ. ಅವರಲ್ಲಿ ಸಾಹುಕಾರರಿಗೆ ಮಹಾರಾಜನ ಬಿರುದು ಸಿಗುತ್ತದೆ, ಕಡಿಮೆ ಸಾಹುಕಾರರಿಗೆ ರಾಜನದ್ದು. ಈಗಂತೂ ಪ್ರಜೆಯ ಮೇಲೆ ಪ್ರಜೆಯ ರಾಜ್ಯವೇ ಇದೆ. ಧಣಿ ಮಾಲೀಕ ಯಾರೂ ಇಲ್ಲ. ರಾಜನನ್ನು ಪ್ರಜೆ ಅನ್ನದಾತ ಎಂದು ತಿಳಿಯುತ್ತಿದ್ದರು. ಈಗಂತೂ ಅವರೂ ಸಹ ಹೋದರು. ಉಳಿದಂತೆ ಪ್ರಜೆಯ ಸ್ಥಿತಿ ನೋಡಿ ಏನಾಗಿದೆ. ಹೊಡೆದಾಟ, ಜಗಳ ಇತ್ಯಾದಿ ಎಷ್ಟೊಂದು ಇದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಪೂರ್ಣ ಜ್ಞಾನ ಇದೆ. ರಚಯಿತ ತಂದೆ ಈಗ ಪ್ರಾಕ್ಟಿಕಲ್ನಲ್ಲಿದ್ದಾರೆ. ಅವರದ್ದು ನಂತರ ಭಕ್ತಿ ಮಾರ್ಗದಲ್ಲಿ ಕತೆ ಮಾಡಿದ್ದಾರೆ. ಈಗ ನೀವು ಪ್ರಾಕ್ಟಿಕಲ್ನಲ್ಲಿದ್ದೀರಿ. ಅರ್ಧ ಕಲ್ಪ ನೀವು ರಾಜ್ಯ ಮಾಡುತ್ತೀರಿ, ನಂತರದಲ್ಲಿ ಕತೆಗಳು ಆಗಿದೆ. ಚಿತ್ರ ಅಂತೂ ಇರುತ್ತದೆ. ಇವರು ಯಾವಾಗ ರಾಜ್ಯ ಮಾಡುತ್ತಿದ್ದರು ಎಂದು ಯಾರನ್ನಾದರೂ ಕೇಳಿ, ಆಗ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ. ಸನ್ಯಾಸಿಯರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ನೀವು ಪವಿತ್ರ ಗೃಹಸ್ಥ ಆಶ್ರಮದವರು, ಅನಂತರ ಅಪವಿತ್ರ ಗೃಹಸ್ಥ ಆಶ್ರಮಕ್ಕೆ ಹೋಗಬೇಕು. ಸ್ವರ್ಗದ ಸುಖವನ್ನು ಯಾರೂ ತಿಳಿದಿಲ್ಲ. ನಿವೃತ್ತಿ ಮಾರ್ಗದವರಂತೂ ಎಂದಿಗೂ ಪ್ರವೃತ್ತಿ ಮಾರ್ಗವನ್ನು ಕಲಿಸಲು ಸಾಧ್ಯವಿಲ್ಲ. ಮೊದಲಂತೂ ಕಾಡಿನಲ್ಲಿ ಇರುತ್ತಿದ್ದರು. ಅವರಲ್ಲಿ ತಾಕತ್ತು ಇತ್ತು. ಕಾಡಿನಲ್ಲಿಯೇ ಅವರುಗಳಿಗೆ ಭೋಜನ ತಲುಪಿಸುತ್ತಿದ್ದರು. ಈಗ ಆ ತಾಕತ್ತೇ ಇಲ್ಲ. ಹೇಗೆ ನಿಮ್ಮಲ್ಲಿಯೂ ಸಹ ಅಲ್ಲಿ ರಾಜ್ಯ ಮಾಡುವ ತಾಕತ್ತು ಇತ್ತು, ಈಗ ಎಲ್ಲಿದೆ? ನೀವೇ ಅವರಾಗಿದ್ದೀರಲ್ಲವೇ? ಈಗ ಆ ತಾಕತ್ತು ಇರುವುದಿಲ್ಲ. ಭಾರತವಾಸಿಯರ ಅಸಲಿ ಧರ್ಮ ಯಾವುದು ಇತ್ತು ಅದು ಈಗ ಇಲ್ಲ. ಅಧರ್ಮ ಆಗಿದೆ. ತಂದೆ ಹೇಳುತ್ತಾರೆ, ನಾನು ಬಂದು ಸತ್ಯ ಧರ್ಮದ ಸ್ಥಾಪನೆ, ಅಧರ್ಮದ ವಿನಾಶ ಮಾಡುತ್ತೇನೆ. ಅಧರ್ಮಿಗಳಿಗೆ ಧರ್ಮದಲ್ಲಿ ಕರೆದೊಯ್ಯುತ್ತೇನೆ. ಬಾಕಿ ಯಾರು ಉಳಿದುಕೊಳ್ಳುತ್ತಾರೆ ಅವರು ವಿನಾಶ ಆಗುತ್ತಾರೆ. ಆದರೂ ಸಹ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ. ತಂದೆಗಷ್ಟೇ ದುಃಖಹರ್ತ ಸುಖಕರ್ತ ಎನ್ನುತ್ತಾರೆ. ಯಾವಾಗ ಬಹಳ ದುಃಖಿ ಆಗುತ್ತಾರೆ ಆಗಲೇ ತಂದೆ ಬಂದು ಸುಖಿಯನ್ನಾಗಿ ಮಾಡುತ್ತಾರೆ. ಇದು ಸಹ ಅನಾದಿ ಮಾಡಿ ಮಾಡಲ್ಪಟ್ಟ ಆಟ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷರಾಗಲು ಆತ್ಮಾಭಿಮಾನಿ ಆಗುವ ಪುರುಷಾರ್ಥ ಮಾಡಬೇಕು. ಸತ್ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಯಾವುದೇ ಅಸತ್ಯ ಆಂಡ್ರಾಯ್ಡಿಯಸ್ ಕೆಲಸ ಮಾಡಬಾರದು. 2. ಮಾಯೆಯ ಬಿರುಗಾಳಿಗಳಿಗೆ ಭಯಪಡಬಾರದು. ಸದಾ ನೆನಪಿನಲ್ಲಿರಲಿ, ಸತ್ಯದ ದೋಣಿ ಅಲುಗಾಡುತ್ತದೆ ಆದರೆ ಮುಳುಗುವುದಿಲ್ಲ. ಸದ್ಗುರುವಿನ ಮಕ್ಕಳು ಸದ್ಗುರು ಆಗಿ ಎಲ್ಲರ ದೋಣಿಯನ್ನು ಪಾರು ಮಾಡಬೇಕು. ವರದಾನ: ಸಹಜ ಯೋಗದ ಸಾಧನೆಯ ಮೂಲಕ ಸಾಧನಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮ ಆಗಿರಿ. ಸಹಜ ಯೋಗದ ಸಾಧನೆಯ ಮೂಲಕ ಸಾಧನಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ
ಪ್ರಯೋಗಿ ಆತ್ಮ ಆಗಿರಿ. ಸಾಧನಗಳಿರುತ್ತಾ ಸಾಧನಗಳನ್ನು ಪ್ರಯೋಗದಲ್ಲಿ ತರುತ್ತಾ ಯೋಗದ ಸ್ಥಿತಿ ಏರುಪೇರು ಆಗದಿರಲಿ. ಯೋಗಿ ಆಗಿ ಪ್ರಯೋಗ ಮಾಡುವುದು ಇದಕ್ಕೆ ಭಿನ್ನ ಎನ್ನುತ್ತಾರೆ. ನಿಮಿತ್ತ ಮಾತ್ರವಾಗಿರುತ್ತಲೂ ಅನಾಸಕ್ತ ರೂಪದಿಂದ ಪ್ರಯೋಗ ಮಾಡಿ. ಒಂದು ವೇಳೆ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯದು ಆಗಲು ಬಿಡುವುದಿಲ್ಲ. ಶ್ರಮ ಪಡುವುದರಲ್ಲಿಯೇ ಸಮಯ ಕಳೆದು ಹೋಗುತ್ತದೆ. ಆ ಸಮಯ ತಾವು ಸಾಧನೆಯಲ್ಲಿರುವ ಪ್ರಯತ್ನ ಮಾಡಿ ಹಾಗೂ ಸಾಧನೆ ತನ್ನ ಕಡೆ ಆಕರ್ಷಿತ ಮಾಡುತ್ತದೆ. ಆದ್ದರಿಂದ ಪ್ರಯೋಗಿ ಆತ್ಮ ಆಗಿ ಸಹಜ ಯೋಗದ ಸಾಧನೆಯ ಮೂಲಕ ಸಾಧನಗಳ ಮೇಲೆ ಅಂದರೆ ಪ್ರಕೃತಿಯ ಮೇಲೆ ವಿಜಯಿಯಾಗಿ. ಸ್ಲೋಗನ್: ಸ್ವಯಂ ಸಂತುಷ್ಟವಾಗಿದ್ದು ಎಲ್ಲರನ್ನು ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿ ಆಗುವುದಾಗಿದೆ. ಸ್ವಯಂ ಸಂತುಷ್ಟವಾಗಿದ್ದು ಎಲ್ಲರನ್ನು ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿ ಆಗುವುದಾಗಿದೆ. ಓಂ ಶಾಂತಿ.